ಬೆಣ್ಣೆ ಅಂದ್ರೆ ಬಲು ಇಷ್ಟನಾ? ಮಕ್ಕಳಿಗೆ ಬೆಣ್ಣೆಯನ್ನ ಕೊಡ್ತೀರಾ? ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕಾಗುತ್ತೆ. ಬೆಣ್ಣೆ ತಿನ್ನುವ ಮುನ್ನ ಹುಷಾರ್. ಬಟರ್ ತಿಂದ್ರೆ ಏನಾಗುತ್ತೆ ಗೊತ್ತಾ? ನಿಮಗೆ ಬೆಣ್ಣೆ ಅಂದ್ರೆ ಬಲು ಇಷ್ಟನಾ? ಮಕ್ಕಳಿಗೆ ಬೆಣ್ಣೆಯನ್ನ ಕೊಡ್ತೀರಾ ನೀವು? ಬೆಣ್ಣೆ ತಿನ್ನುವ ಮುನ್ನ ಹುಷಾರ್. ಬಟರ್ ತಿನ್ನದೇ ಇದ್ರೆ ಸ್ವಲ್ಪ ಬೆಟರ್. ಬೆಣ್ಣೆಯಲ್ಲೂ ಕಲಬೆರಕೆ ಆಗ್ತಾ ಇದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ರಸ್ತೆ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇರುವಂತ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಬೆಣ್ಣೆಗಳಲ್ಲಿ ಸ್ಟಾರ್ಚ್ ಸೇರಿ ಇನ್ನಿತರ ರಾಸಾಯನಿಕಗಳು ಇರೋದು ಪತ್ತೆಯಾಗಿದೆ. ಸಾಕಷ್ಟು ಜನ ಬೆಣ್ಣೆಯನ್ನ ಇಷ್ಟಪಟ್ಟು ತಿಂತಾರೆ. ಆದ್ರೆ ಈ ಬೆಣ್ಣೆಯಲ್ಲೂ ಈಗ ಕಲಬೆರಕೆ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತದೆ. ಆ ಮಾದರಿಗಳ ಒಂದು ಫಲಿತಾಂಶ ಏನು ಬರುತ್ತೆ ಅದರ ಮೇಲೆ ಆಧಾರವಾಗಿ ಇಟ್ಟುಕೊಂಡು ಒಂದು ವೇಳೆ ಗುಣಮಟ್ಟ ಕಡಿಮೆ ಇದೆ ಮತ್ತು ಇದು ಅಸುರಕ್ಷಿತ ಅಂತ ಬಂದರೆ ಮತ್ತೆ ಈ ಥರ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಮತ್ತೆ ನಾವು ಭೇಟಿ ನೀಡಿ ಮತ್ತೆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಮುಂದಿನ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳುತ್ತೇವೆ. ಆ ಮಾದರಿಗಳ ಒಂದು ಫಲಿತಾಂಶ ಏನು ಬರುತ್ತೆ ಅದರ ಮೇಲೆ ಆಧಾರವಾಗಿ ಇಟ್ಟುಕೊಂಡು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಬೆಣ್ಣೆಯನ್ನ ಬಾಯಿ ಚಪ್ಪರಿಸಿಕೊಂಡು ತಿನ್ನುವಂತ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ಈಗ ಆ ಬೆಣ್ಣೆಯೂ ಕೂಡ ಕಲಬೆರಕೆ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ದಾಳಿ ವೇಳೆಯಲ್ಲಿ ಯಾವೆಲ್ಲ ಆಘಾತಕಾರಿ ಅಂಶಗಳು ಗೊತ್ತಾಗಿದೆ? ಎಸ್ ಸಂಪತ್, ಇತ್ತೀಚಿನ ದಿನಗಳಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿರುವಂಥದ್ದು. ಇಷ್ಟು ದಿನ ಕಬಾಬು, ಕಾಟನ್ ಕ್ಯಾಂಡಿಗಳು ಸೇಫ್ ಅಲ್ಲ, ಅದಕ್ಕೆ ಕಲರನ್ನು ಬಳಸ್ತಾರೆ ಅನ್ನೋದು ಗೊತ್ತಾಯಿತು. ಅದಾದ ನಂತರ ಇಡ್ಲಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಹೋಳಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸ್ತಾರೆ ಅನ್ನೋದು ಕೂಡ ಗೊತ್ತಾಯಿತು. ಇವಾಗ ಏನು ಅಂತ ಹೇಳಿದ್ರೆ ಪನ್ನೀರ್ ಆಯಿತು, ಇವಾಗ ಬೆಣ್ಣೆಯೂ ಕೂಡ ಸೇಫ್ ಅಲ್ಲ ಅನ್ನೋದು ತಿಳಿದು ಬರ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಬೆಣ್ಣೆಗಳಲ್ಲಿ ಸ್ಟಾರ್ಚನ್ನು ಬಳಸ್ತಾ ಇರುವಂಥದ್ದು. ಸ್ಟಾರ್ಚ್ ಅನ್ನುವಂತಹ ಒಂದು ಅಂಶ ಏನಿದೆ, ಈ ಒಂದು ಅಂಶ ನಮ್ಮ ದೇಹದಲ್ಲಿ ನಮ್ಮ ಮೂಳೆಗಳನ್ನು ಸವಿಯೋ ರೀತಿಯಲ್ಲಿ ಮಾಡುತ್ತೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಹಿಂದೆ ಪನ್ನೀರಲ್ಲೂ ಕೂಡ ಸ್ಟಾರ್ಚನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ರು. ಹೀಗಾಗಿ ಯಾರೆಲ್ಲ ಸ್ಟಾರ್ಚ್ಗಳನ್ನ ಪನ್ನೀರಲ್ಲಿ ಬಳಸ್ತಾ ಇದ್ರು ಅದ್ರ ಮೇಲೂ ಕೂಡ ದಾಳಿಯನ್ನು ಮಾಡಿದ್ರು. ಇದಾದ ಬಳಿಕ ಈಗ ಬೆಣ್ಣೆ ಮೇಲೂ ಕೂಡ ಯಾವೆಲ್ಲ ಪ್ರಮುಖವಾಗಿ ಈ ಒಂದು ಬೆಣ್ಣೆ ಏನಿದೆ ಹಳ್ಳಿ ಭಾಗದಲ್ಲಿ ರಸ್ತೆಗಳಲ್ಲಿ ಮಾರಾಟವನ್ನು ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ವ್ಯಾಪಾರಿಗಳು ವ್ಯಾಪಾರದ ದೃಷ್ಟಿಯಿಂದ ಇದರಲ್ಲಿ ಅತಿ ಹೆಚ್ಚಾಗಿ ಸ್ಟಾರ್ಚನ್ನು ಬಳಸ್ತಾ ಇರೋದು ಗಮನಕ್ಕೆ ಬಂದಿದೆ. ಸೊ ಹೀಗಾಗಿ ಆಹಾರ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಬೆಣ್ಣೆಯ ಮೇಲೆ ಇವಾಗ ದಾಳಿಯನ್ನು ನಡೆಸಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳನ್ನು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕಲೆಕ್ಟ್ ಮಾಡಿದ್ದಾರೆ. ಇದರ ಟೆಸ್ಟಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಟೆಸ್ಟಿಂಗ್ ನಂತರ ಗೊತ್ತಾಗುತ್ತೆ ಸುಮಾರು ಎಷ್ಟು ಬೆಣ್ಣೆಗಳು ಇದರಲ್ಲಿ ಸೇಫ್ ಹಾಗೆ ಎಷ್ಟು ಬೆಣ್ಣೆಗಳು ಇದರಲ್ಲಿ ಅನ್ಸೇಫ್ ಅಂತ ಹೇಳಿ. ಸಂಪತ್, ಸುಷ್ಮಿತಾ, ಇಲ್ಲಿ ಸ್ಟಾರ್ಚ್ ಅಂದ್ರೆ ಏನು? ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ? ಇದನ್ನ ತಿಂದ್ರೆ ಆಗುವಂತ ಅಪಾಯಗಳು ಏನೇನು? ಎಸ್ ಸಂಪತ್, ಸ್ಟಾರ್ಚ್ ಅನ್ನುವಂಥದ್ದು ಒಂದು ಸಸ್ಯದಿಂದ ಪಡೆಯುವಂತಹ ಒಂದು ಅಂಶ. ಈ ಒಂದು ಏನು ಪ್ಲಾಂಟಿಂದ ಒಂದು ಸಬ್ಟ್ರಾಕ್ಟನ್ನು ಮಾಡ್ತಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಮೂಳೆಗಳೇನತ್ತೆ ಅದು ಸವಿಯುತ್ತೆ, ವೀಕ್ ಆಗುತ್ತೆ. ನಮ್ಮ ಮಂಡಿ ಭಾಗ ಆಗಿರ್ಬೋದು ಅಥವಾ ಎಲುಬುಗಳಾಗಿರ್ಬೋದು ಇದೆಲ್ಲವೂ ಕೂಡ ಸವಿಯುತ್ತೆ. ಸೊ ಹೀಗಾಗಿ ಇದನ್ನು ಅತಿ ಹೆಚ್ಚಾಗಿ ಮಕ್ಕಳಲ್ಲಿ ಕೊಡೋದ್ರಿಂದಾಗಿ ಮಕ್ಕಳು ವೇಗವಾಗಿ ಇದರಲ್ಲಿ ವೀಕ್ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಇದು ನಮ್ಮ ಹೊಟ್ಟೆ ಮೇಲೂ ಕೂಡ ಅತಿ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಸರಿಯಾಗಿ ಇದು ಜೀರ್ಣ ಆಗೋದಿಲ್ಲ. ಸೊ ಹೀಗಾಗಿ ಇದನ್ನು ಆದಷ್ಟು ಮಕ್ಕಳಿಂದ ದೂರ ಇರಿ ಅಂತ ಹೇಳಿ ಕೂಡ ಇವಾಗ ಕೆಲವೊಂದಿಷ್ಟು ವೈದ್ಯರು ಕೂಡ ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಗೊತ್ತಾಗಬೇಕಾಗಿದೆ ಸುಮಾರು ಎಷ್ಟು ಬೆಣ್ಣೆಗಳಲ್ಲಿ ಈ ರೀತಿಯ ಸ್ಟಾರ್ಚನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.